ಮುಟ್ಟು 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 ಯೋಚನೆ ಮಾಡು ಯೋಚನೆ ಮಾಡು. ಇಲ್ಲಿ ನೋಡಿಲಿ ವಿಷ್ಣು, ಈ ಸೈಡ್ ಎಲ್ಲ ನೋಡು, ಎಲ್ಲಾನು ನೋಡು. ಇಷ್ಟರಲ್ಲಿ ವಿಷ್ಣು ಯಾವ್ದನ್ನ ಸೆಲೆಕ್ಟ್ ಮಾಡ್ತಾನೆ ಈಗ ಅಂತ ಅನ್ನೋದೇ ಟಾಸ್ಕ್. ಗಾಡಿಲಿ ನಾನು, ನನ್ನ ಗಂಡ, ನನ್ನ ಮಗು ಹೋಗ್ಬೇಕು ಅಂತ ಎಷ್ಟು ಜನಗಳಿಗೆ ಡ್ರೀಮ್ ಇದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ವೇಸ್ಟ್ಗಳು ನೋಡಿ ಗೈಸ್, ಬರೀ ಕುರ್ಕುರೆ ಇವೆಲ್ಲ ಇವಳಿಗೆ ಇವಾಗ ಏನ್ ಅನ್ಸಲ್ಲ, ಮುಂದಕ್ಕೆ ಅನ್ಸುತ್ತೆ. ನಾನು ಹೇಳೋದು ನಿಂಗೆ ಮುಜುಗರ ಮಾಡ್ಕೊಂಡೆ ನಾವ್ ಎಲ್ಲೇ ಆಚೆ ಹೋದ್ರು ಕೂಡ ನಾವು ವ್ಲಾಗ್ ಮಾಡಕ್ ಆಯ್ತಲ್ಲ ಗೈಸ್. ಹೊಟ್ಟೆ ಸಿಗ್ತಿದೆ. ಮಮ್ಮ ಕೊಡಮ್ಮ. ಯೇ ಥ್ಯಾಂಕ್ ಯು ಕಂದಮ್ಮ, 1000 ರೂಪಾಯಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಎಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ ಆಗಿರೋದ್ರಿಂದ 3 ಜನ ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನೋಡಿ ಹೆಂಗ್ ರೆಡಿ ಆಗಿದ್ದೀವಿ. ಅಲ್ಲೋಡು, ಇಲ್ಲಿ ನೋಡ್ತಿಲ್ಲ, ನಾನ್ ಮಾತಾಡೋದ ನೋಡ್ತೀನಿ ನೋಡಿ, ಏನು ಕುಚ್ಚಿ ತರ ಒಬ್ಬಳೆ ಮಾತಾಡ್ತಾವಳೆ ಅಂತ. ಅವನಿಗೆ ಗೊತ್ತಿಲ್ಲ ವ್ಲಾಗ್ ಮಾಡ್ತಾ ಇದೀನಿ ಅಂತ. ಮುಂದಕ್ಕೆ ನೀನ್ ದೊಡ್ಡ ಹಾಯ್ ಮಾಡು. ಯಾಕೋ ಅಳ್ತಾನೆ ಗೈಸ್, ಫುಲ್ ನಿದ್ದೆ ಇಲ್ಲ ಅವನು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಸಿಗೋಣ, ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಇನ್ನು ಪೂಜೆ ಗೀಜೆ ಏನು ಮಾಡಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹೂವು ತಗೊಂಡು ಬಂದು ಪೂಜೆ ಮಾಡೋಣ. ಅಲ್ಲಿವರೆಗೂ ವ್ಲಾಗ್ ನೋಡ್ತಾ ಇರಿ. ಸೊ ಗೈಸ್ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಬೇಗ ಬೇಗ ಹೋಗ್ಬೇಕು. ಇಲ್ಲಿ ನೋಡಿ ಅಪ್ಪ ಮಗ ಇಬ್ರು. ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಇವ್ನು ಗಾಡಿ ತಗೊಂಡ್ರೆ ವ್ಲಾಗ್ ಹಿಡ್ಕೊಂಡು ಬರ್ತಾನೆ. ಹೋಗಿ ಗಾಡಿ ತಗೋವಾ ಗೈಸ್. ಎಷ್ಟು ಟೈಮ್ ಎಷ್ಟು ಆಲ್ರೆಡಿ ಆಯ್ತು. ಸ್ಕೂಟಿಗೆ ಚೆನ್ನಾಗಿ ಕಾಣ್ತಿ, ಕುಳ್ಳಗಿದೆಯಲ್ಲ ಅದಕ್ಕೆ. ಇಷ್ಟು ಇಲ್ಲಿ ಕಂದ ಏನು ಗೈಸ್, ಅವನ್ ಏನೇನೋ ಮಾತಾಡ್ತವನೆ. ಮೈಕ್ ಇಲ್ದಿರೋ ಕಾರಣ ನಾವೆಲ್ಲೇ ಆಚೆ ಹೋದ್ರು ಕೂಡ ಮಾತಾಡಕ್ ಆಗಲ್ಲ. ಸೊ ದೇವಸ್ಥಾನದಲ್ಲಿ ಹೋಗಿ ಆದ್ರೆ ಮಾಡ್ತೀನಿ ವ್ಲಾಗ್ನ. ಫೈನಲಿ ಬಂದಿದೀವಿ. ನಾವು ಪ್ರತಿ ಶನಿವಾರ ಬರೋದು ಇದೇ ಟೆಂಪಲ್ಗೆನೆ. ಏನಕ್ಕೆ ನಾನು ಮಾತಾಡಿದ್ರೆ ಏನಕ್ಕೆ ಹಂಗ್ ಮಾತಾಡ್ತಾ ಇದ್ಯಾ ಅಂತ ಹೇಳ್ತಾನೆ. ಎಷ್ಟು ದಡ್ಡ, ಎಷ್ಟು ಇದಿರ್ಬೇಡ ನೋಡಿ. ನೀವು ನಿಂಗೆ ಮುಜುಗರ ಮಾಡ್ಕೊಂಡೆ ನಾವ್ ಎಲ್ಲೇ ಆಚೆ ಹೋದ್ರು ಕೂಡ ನಾವು ವ್ಲಾಗ್ ಮಾಡಕ್ ಆಯ್ತಲ್ಲ. ನಿಮ್ ಹೂವ ಮಾತಾ ತೋರಿಸ್ತೀವಿ. ಏನ್ ಒಳ್ಳೆ ಗೈಸ್, ಪ್ರತಿ ಶನಿವಾರ ಈ ದೇವಸ್ಥಾನ ಬಿಟ್ರೆ ನಮ್ಗೆ ಈ ದೇವಸ್ಥಾನ ಅಂದ್ರೆ ಸುಮಾರು ಒಂದು 7-8 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ನಾನಂತೂ ನನ್ನ ಗಾಡಿ ಯಾವಾಗ ತಗೊಂಡೆ ಅವಾಗ ಇನ್ನ ತುಂಬಾ ಜನ ಕಮ್ಮಿ ಇದಾರೆ ಗೈಸ್. ನೋಡ್ರಿ ಅಪ್ಪ ಮಗ, ಇವನಂತೂ ಫುಲ್ ನಿದ್ದೆಲೇ ಎದ್ದಾನೆ. ಈಗ ನೋಡಿ ಅವನ ಕೈಲಿ ಪೂಜೆ ಮಾಡಿಸ್ತಾನೆ. ಹಿಡ್ಕೊಂತವನೆ, ಸುಡ್ಕಿಡ್ಬಿಡುತ್ತೆ. ನೀವು ಕೂಡ ಇಲ್ಲಿಂದಾನೆ ದರ್ಶನ ಮಾಡ್ಕೊಂಡ್ಬಿಡಿ ನಮ್ಮ ಬಾಸ್ತು. ಸೊ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಅವ್ನು ಹೊಡಿಯಲ್ಲ ಅಂತ ಬಿಡು, ಏನು ಫೋರ್ಸ್ ಮಾಡ್ತೀಯ. ಸೊ ಗೈಸ್, ಕೊನೆಗೂ ದರ್ಶನ ಎಲ್ಲ ಆಯ್ತು. ನಾವು ಮನೆಗೆ ಹೋಗ್ತಾ ಇದೀವಿ. ಸೊ ನನ್ಗೆ ಇವತ್ತು ಹೂವು ಸಿಕ್ಕಿದೆ ನೋಡಿ. ವಿಷ್ಣುಗೂ ಕೂಡ ಹೂವು ಕೊಟ್ರೆ ಅದೆಲ್ಲೆಸ್ನ ಅವನಿಗೆ ಗೊತ್ತಿಲ್ಲ. ಇದು ಅಲ್ಲಿ ನಮ್ ಗಾಡಿಗೆ ನಿಂಬೆಹಣ್ಣು, ಇದು ನಮ್ಮ ಮನೆಗೆ. ಸಿಗೋಣ, ಮನೆ ಹತ್ರ ಹೋಗೋಣ, ಮನೆ ಹತ್ರ ಹೋಗಿ ಸಿಗೋಣ. ಗೈಸ್ ನಾವೀಗ ಹಾರ ಮತ್ತೆ ಹೂವು ತಗೊಂತೀವಲ್ವಾ, ಆ ಆಂಟಿ ಹತ್ರ ಹೋಗ್ತಿದ್ವಿ. ಈಗ ಆ ಆಂಟಿ ನಮ್ ವಿಷ್ಣು ನೋಡ್ಬಿಟ್ಟು ಚಿನ್ನುಮರಿ ಅಂತ ನೋಡಿ ಗೈಸ್, ಮಿಸ್ ಮಾಡಲ್ಲ ಇದನ್ನ. ಆಂಟಿ ಹೂವ ಈಗ ಬರ್ತಾರ ನೋಡಿ ಗೈಸ್, ಚಿನ್ನುಮರಿ ಅಂತಾರ ನೋಡಿ. ಹಾ ಕಣ್ಣು ಹಿಡಿತಾನ ಇವತ್ತು ನಿಮ್ನ. ನೋಡಿದ್ರೆ ನೋಡ್ಕೊಂಡ್ಬಿಟ್ಟೆ ಪಾಪ. ಬೇಡ ಬಿಡು, ಯಾಕೋ ಎತ್ಕೊಳ್ಳಲ್ಲ ಬಿಡು, ಹೋಗು. ನೋಡ್ರಿ ಆಂಟಿ, ನಿಮ್ನ ಇವತ್ತು ವ್ಲಾಗಲ್ಲಿ ಹಾಕ್ತೀನಿ. ನಾನು ಹೇಳ್ಬಿಟ್ಟಿದ್ದೀನಿ ನಿಮ್ಮ ಹತ್ರ ಹೂವು ತಗೊಳ್ಳೋದು ಅಂತ. ಚೆನ್ನಾಗೇ ಇಲ್ಲ, ಇವತ್ತು ಮಾಡ್ತಾಳೆ ಹೋಗಿ. ನೀವ್ ಯಾವತ್ತಿದ್ರು ಚಂದ ಆಂಟಿ. ಚೆನ್ನಾಗಿದ್ದಾಗ ಮಾಡವ, ಇವತ್ತು ಚೆನ್ನಾಗಿಲ್ಲಲೇ. ಒಂದ್ ಹೂವು ಕೊಡ್ರಿ ಕೈಗೆ. ಯಾರಿಗೆ ಹೇಳ್ಬೇಕು ಐ ಲವ್ ಯು ಅಂತ. ಬಾಯ್ ವಿಷ್ಣು.
ನೋಡಿ ಗೈಸ್, ನಿಮ್ಗಳಲ್ಲಿ ಎಷ್ಟು ಜನಕ್ಕೆ ಈ ತರ ಡ್ರೀಮ್ ಇದೆ, ಮೀನ್ಸ್ ಗಾಡಿಲಿ ನಾನು ನನ್ನ ಗಂಡ ನನ್ನ ಮಗು ಹೋಗ್ಬೇಕು ಅಂತ ಎಷ್ಟು ಜನಗಳಿಗೆ ಡ್ರೀಮ್ ಇದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ಆ ಕಾಲದಲ್ಲಿ ನಾನು ಅಂಬಿ ಲವ್ ಮಾಡ್ಬೇಕಾರೆ ಇದು ನನ್ನ ಡ್ರೀಮ್ ಆಗಿತ್ತು. ನಾನು ಲವ್ ಮಾಡ್ಬೇಕಾರೆ ನಿನ್ಗಿರ್ಲಿಲ್ವಾ ಈ ಡ್ರೀಮ್? ಇಲ್ಲ ಆ ಕಾಲ ಅಂದ್ರೆ ಇನ್ನೊಂದು 30 ವರ್ಷ ಹಿಂದೆ ರೇಂಜ್ 2 ವರ್ಷ 3 ವರ್ಷ ನಂದು ನಿಂದು 7 ಜನ್ಮದ ಅನುಬಂಧ. ಅಪ್ಪ ಕೊನೆಗೂ ಮಲ್ಗಿದಾನೆ. ಅಂಬಿ ಕೂಡ ಈ ಕಡೆ ಬಸ್ಗೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿ ನಾಷ್ಟ ಕೂಡ ಮುಗಿಸಿದಾನೆ. ನಮ್ಮಮ್ಮ ದೋಸೆ ಕಟ್ ಕಳ್ಸಿದ್ರು, ತಿಂದಿ. ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಾ, ಹ ಇವ್ರು ಮಾತಾಡ್ತಾಳ ನಂಗೆ ಒಂಥರ ಆಗೋಯ್ತವ. ಹಿಡ್ಕೊ ನಿಮಿಷ ಅಲ್ಲ ಹಿಡ್ಕೊ ಹೇಳ್ತೀನಿ. ಅಲ್ಲ ಗೈಸ್, ನಾನೇ ಇವ್ನಂತ ಬ್ಲಾಗ್ ಮಾಡಲ್ಲ. ಆಚೆ ಹೋದಾಗ ನಾನ್ ಬ್ಲಾಗ್ ಮಾಡ್ತಾ ಇದೀನಿ, ಕಟ್ ಮಾಡಿ ರೋಡಲ್ಲಿ ಏನು ಕಟ್ ಮಾಡಿ ರೋಡ್ ಹೆಂಗ್ ಬೈತಾನ ನನ್ಗೆ ಒಂಥರ ಏನ್ ಗುರು ಇವನು ವಿಡಿಯೋ ಮಾಡಲ್ಲ ನನ್ಗೂ ವಿಡಿಯೋ ಮಾಡಕ್ ಬಿಡಲ್ವಲ್ಲ ಅಂತ. ಇಲ್ಲ ಗಾಯ್ಸ್, ನನ್ಗೆ ಒಂಥರ ಆಗ್ಬಿಡ್ತು, ಯಾಕಂದ್ರೆ ಎಲ್ಲ ನಮ್ಮನೆ ನೋಡ್ಬಿಟ್ರಲ್ಲ ಫಸ್ಟ್ ಟೈಮ್, ಅದಕ್ಕೆ ನನಗೆ ಒಂಥರ. ಗೈಸ್ ನಾನು ತುಂಬಾ ಕಾನ್ಫಿಡೆನ್ಸ್, ಬಟ್ ಅಂಬಿಗೆ ಸ್ವಲ್ಪ ಮುಜುಗರ ಜಾಸ್ತಿ. ನನ್ ಕಾನ್ಫಿಡೆನ್ಸ್ ಇಲ್ಲ ಗೈಸ್. ನಾನು ರೋಡಲ್ಲಿ ಬಿಟ್ಬಿಟ್ಟು ನೀನ್ ಆಕ್ಟಿಂಗ್ ಮಾಡು ಅಂತ ಆಕ್ಟಿಂಗ್ ಮಾಡ್ತೀನಿ, ರೋಡಲ್ಲಿ ಬಿಟ್ಟು ನೀನ್ ಮಾತಾಡ್ತೀನಿ ಬಿಕಾಸ್ ನನ್ ಕಾನ್ಫಿಡೆನ್ಸ್ ಇದೆ. ಈಗ ನಮ್ ಕೆಲ್ಸಾನೇ ಅದು ಅಲ್ವಾ. ಇವಾಗ ಪೂಜಾರಿಗಳು ನನ್ನ ಎಲ್ಲರೂ ನೋಡ್ತಾರೆ ಅಂತ ಪೂಜೆ ಮಾಡೋದ್ ಬಿಟ್ರೆ ದೇವ್ರಿಗೆ ಯಾರು ಪೂಜೆ ಮಾಡ್ತಾರೆ? ಹಂಗೆ ನಾವು ಎಲ್ಲರೂ ನೋಡ್ತಾರೆ ಅಂತ ನಾವು ಬ್ಲಾಗ್ ಮಾಡೋದ್ ಬಿಟ್ರೆ ನಾವು ಹೊಟ್ಟೆ ಪಾಡೆ ಏನು ವಾರೆ ಮೇರೆ ಲಡ್ಕಿ ಏನ್ಡೆಲ್ಲ ಕೊಡ್ದೆ ನೀನು, ಅದಕ್ಕೆ ಹೇಳ್ತಾರದು. ಸೊ ಮಾತಾಡ್ಬೇಕು. ಅವ್ರ ಏನ್ ಮಾಡ್ತಾರೆ, ನಮ್ ಪಾಡಕ್ ನಾವು ನಮ್ ವಿಡಿಯೋಸ್ ನಾವ್ ಮಾಡ್ತೀವಿ, ನಾವು ಪಬ್ಲಿಕ್ ತೊಂದ್ರೆ ಕೊಡಲ್ಲ, ಏನಿಲ್ಲ. ಸೊ ನಮ್ ಪಾಡಕ್ ನಾವ್ ವಿಡಿಯೋಸ್ ಮಾಡಿದ್ರೆ ಯಾರು ಏನು ಕೇಳಲ್ಲ. ಅವ್ನು ಕಟ್ ಮಾಡು ಎಲ್ಲ ನಮ್ನೆ ನೋಡಿದ್ರೆ ಕಟ್ ಮಾಡಿ ಮಾತಾಡ್ಬಿಡ ಒಂಥರ ಮುಜುಗರ ಫೀಲಿಂಗ್. ಮುಜುಗರ ಅಂತಂದ್ರೆ ಒಂದ್ ಗಾಯ್ಸ್ ಒಂದು 5 ಇಲ್ಲ 6 ವಿಡಿಯೋ ಮಾಡಿ ಒಂದು 10 ವಿಡಿಯೋ ರೋಡಲ್ಲಿ ಹಿಡ್ಕೊಂಡು ಮಾಡಿದೆ ಗೈಸ್. ನೆಕ್ಸ್ಟ್ ಅದು ಮುಜುಗರ ಅಲ್ಲ, ನಮ್ಗೆ ಏನು ಅನ್ಸೋದೇ ಇಲ್ಲ. ಅವಾಗ ನಾನೇ ಹಿಡ್ಕೊಂಡು ಓಡಾಡ್ತಿರ್ತೀನಿ ರೋಡಲ್ಲಿ, ಮೊಬೈಲ್ ಹಿಡ್ಕೊಂಡು ಆ ಥರ ಒಂದು ಸ್ವಲ್ಪ. ಯಾಕಂದ್ರೆ ಯಾವತ್ತಾಗ್ಲಿ ಹುಟ್ಟಿದ ಮಕ್ಳು ದೊಡ್ಡರಾಗಲ್ವಲ್ಲ, ಆ ಥರ ನಮ್ಗೇನು ಇವಾಗ ಸ್ಟಾರ್ಟ್ ಅಲ್ವಾ, ನಮ್ ಮನೇಲಿ ಮಾಡಿ ರೂಢಿ ಆಗ್ಬಿಟ್ಟೈತಲ್ಲ, ಅದಕ್ಕೋಸ್ಕರ ಹಿಂಗ್ ಹಿಡ್ಕೊ ಬಾ ಪೂಜೆ ಮಾಡಿದ್ದಾನೆ ಗೈಸ್. ಬೆಳಿಗ್ಗೆ ನೋಡಿ ಗೈಸ್, ಮನೆಯಲ್ಲಿ ನಾನು ಒಂದು ಮಾತು ಏನ್ ಹೇಳ್ತೀನಿ ಅಂತಂದ್ರೆ, ಮನೆಯಲ್ಲಿ ಗಂಡ ಹೆಂಡತಿ ಆದವರು ಇಬ್ರು ಕೂಡ ಪೂಜೆ ಮಾಡ್ಬೇಕು. ಬೆಳಿಗ್ಗೆ ಒಬ್ರು ಪೂಜೆ ಮಾಡಿದ್ರೆ ಸಂಜೆ ಒಬ್ರು ಪೂಜೆ ಮಾಡ್ಬೇಕು. ನಿನ್ನ ಅದು ಪರಿಜ್ಞಾನ ಇರ್ಬೇಕು, ನಿನಗೆ ಅದು ಜವಾಬ್ದಾರಿ ಇರ್ಬೇಕು. ಅದನ್ನ ನಾನು ಹೇಳಿಬಿಟ್ಟು ನೀವು ಪೂಜೆ ಮಾಡ್ತಾರೆ, ದೇವ್ರಿಗೆ ಪೂಜೆ ಮಾಡ್ದಂಗ ಅನ್ಸಲ್ಲ ಗೈಸ್. ಬೆಳಿಗ್ಗೆ ಹೊತ್ತು ನಾನ್ ಪೂಜೆ ಮಾಡಿದ್ರೆ ಬೆಳಿಗ್ಗೆ ಹೊತ್ತು ಅಂಬಿ ಪೂಜೆ ಮಾಡಿದ್ರೆ ಸಂಜೆ ಹೊತ್ತು ನಾನ್ ಪೂಜೆ ಮಾಡ್ತೀನಿ. ಸೊ ಇದೇ ರೀತಿ ನಡ್ಕೊಂಡ್ ಬರ್ತಿದೀವಿ. ಫಸ್ಟ್ ಆದ್ರೆ ಅಂಬಿ ಅಂಗಡಿ ಇದ್ದಾಗ ಬೆಳಿಗ್ಗೆ ನಾನ್ ಪೂಜೆ ಮಾಡ್ತಿದ್ದೆ, ಅಂಬಿ ಅಂಗಡಿಲಿ ಪೂಜೆ ಮಾಡ್ತಿದ್ದ, ಸಂಜೆ ಮಾಡ್ತಿರ್ಲಿಲ್ಲ. ಬಟ್ ಯಾವಾಗ ಅಂಗಡಿ ನಾವು ಇದ್ ಮಾಡಿದ್ವಿ ಅವಾಗ ಬೆಳಿಗ್ಗೆ ಅಂಬಿ ಪೂಜೆ ಮಾಡ್ತಾನೆ, ನಾನು ಸಂಜೆ ಪೂಜೆ ಮಾಡ್ತೀನಿ. ಸೊ ಮನೆಯಲ್ಲಿ ಇಬ್ರು ಪೂಜೆ ಮಾಡಿದ್ರೆ ಆ ನೆಮ್ಮದಿನೇ ಬೇರೆ. ಹೇಳ್ತೀನಿ ಗೊತ್ತಾ ಗೈಸ್, ನಾವು ವಾರಗಟ್ಲೆ ಹೆಂಗಿರ್ತೀವಿ ಅನ್ನೋದು ಬೇಕಾಗಿಲ್ಲ, ಶನಿವಾರ ನಮ್ಗೆ ಇಂಪಾರ್ಟೆಂಟ್. ಕರೆಕ್ಟ್ ಆಗಿರ್ಬೇಕು, ಅದಕ್ಕೊಂದು ಟೈಮ್ ಕೊಡಬೇಕು. ನಾವು ಒಂದು ವಾರ ತುಂಬಾ ಕೇರ್ಲೆಸ್ ಆಗಿರ್ತೀವಿ. ಯಾಕೆ ಸುಳ್ಳು ಹೇಳಿ, ನಾವು ಒಪ್ಕೊಂಡ್ಬಿಡ್ತೀವಿ ವಾರ ಪೂರ್ತಿ ಕೇರ್ಲೆಸ್. ಬೆಳಗ್ಗೆ 11 ಗಂಟೆ 11:30 ಎದ್ದೇಳ್ತೀವಿ, ಅಟ್ಟಾರ ಕೇರ್ಲೆಸ್. ಶನಿವಾರ ಬಂದ್ರೆ 7 ಗಂಟೆಗೆ ಎದ್ದೇಳ್ತೀವಿ, ಯಾಕಂದ್ರೆ 11 ಗಂಟೆಗೆ ಎದ್ದೇಳು ಸಡನ್ ಆಗಿ. ನೀನ್ 7 ಗಂಟೆಗೆ ಎದ್ದೇಳ್ಬೋದು, ನಾನು 6 ಗಂಟೆಗೆ ಎದ್ದೇಳ್ತೀನಿ ಎಲ್ಲ ಕೆಲಸ ಮಾಡಕ್ಕೆ. ನೀನ್ ಎದ್ದೇಳ್ಬೇಕು, ನೀನ್ ಡೈಲಿ 7 ಗಂಟೆಗೆ ಎದ್ದೇಳ್ಬೇಕು, ಅದು ನಿಂದ ಲೆಕ್ಕ ಬರಲ್ಲ, ನಮ್ದು ಲೆಕ್ಕ ಬರ್ತಾ ಇದ್ದಿಲ್ಲ. ನಾನು 7 ಗಂಟೆಗೆ ಎದ್ದೇಳಲ್ಲ, ಆದ್ರೆ ಎದ್ದೇಳ್ತೀನಿ. ಯಾಕೆ ಹೇಳು? ದೇವ್ರಿಗೋಸ್ಕರ, ಅವ್ರಿಗೋಸ್ಕರ. ಸೊ ಇವತ್ತು ನೋಡಿದ್ರಲ್ಲ, ದರ್ಶನ ಮಾಡಿದ್ರಲ್ಲ, ಅಷ್ಟು ನೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವ್ನು ಬೈತಾನೆ ಇದ್ದ ಗೈಸ್ ಅಲ್ಲಿ ದೇವಸ್ಥಾನದಲ್ಲಿ ವಿಡಿಯೋ ಮಾಡ್ಬೇಡ ಅಂತ. ನನಗೇನಂದ್ರೆ ಪಬ್ಲಿಕಲ್ಲಿ ನನ್ಗೆ ಯಾವುದೇ ರೀತಿ ಮುಜುಗರ ಫೀಲ್ ಅನ್ಸಲ್ಲ, ಬಟ್ ಇವನು ಪಬ್ಲಿಕಲ್ಲಿ ಫುಲ್ ಮುಜುಗರ ಫೀಲ್ ಮಾಡ್ಕೊತಾನೆ ಗೈಸ್. ಸೊ ಸಿಗೋಣ, ಟೈಮ್ ಆಗ್ತಿದೆ ಆಲ್ರೆಡಿ. ಸೊ ನಿಮ್ಮ ಭೇಟಿ ನಂತರ. ವಿಷ್ಣು ಮಲಗಿದಾನೆ, ಈಗ ನಾವು ಏನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಅವ್ನ ಎದ್ಮೇಲೆ ಸಿಗ್ತೀವಿ ಅಷ್ಟೇ. ಎಲ್ಲರೂ ಕೇಳ್ತಿದ್ರ ವಿಷ್ಣುಗೆ ಇನ್ನ ಆಂಜನೇಯನ್ ಡ್ರೆಸ್ ಆಗ್ತಾ ಇಲ್ವಲ್ಲ ಯಾಕೆ ಅಂತ. ಬಟ್ ಕಾಸ್ಟ್ಯೂಮ್ ಸಿಗ್ತಾಯಿಲ್ಲ ಗೈಸ್. ಅವ್ನಿಗೆ ಒಂಥರ ಪಂಚೆ ಥರ ಯಾವ್ದಾರು ಹಾಕೋಣ ಅಂತಂದರೆ ಅವ್ನಿಗೆ ಆಗಲ್ಲ, ಯಾಕಂದ್ರೆ ಕಟ್ ಮಾಡಿಬಿಟ್ಟು ಹಾಕ್ಬಾರ್ದು ಅಂತ ಅಷ್ಟೇನೇನಿಲ್ಲ. ಬಟ್ ಏನೋ ಒಂದು ಮಾಡಿದ್ದೀನಿ ಅಂತ ಹೇಳಿರಿ ಈ ಸಲ. ನೆಕ್ಸ್ಟ್ ಸಲ ಪಕ್ಕ ಮಿಸ್ ಮಾಡಲ್ಲ, ಹಾಕ್ತೀನಿ, ಬೇಜಾರಾಗ್ಬಿಡ್ರಿ. ಮಾಡ್ಬೇಕಂತ ನನಗೂ ಆಸೆ, ನಮ್ಮ ಬಾಸ್ತಲ್ವ. ಇವತ್ತು ಶನಿವಾರ ಮಾಡ್ಬೇಕಂತ ಇದ್ದಿದ್ದು, ಮಾಡೋಕ್ಕಾಗಲಿಲ್ಲ, ಬರೀ ಕೆಲಸದಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಹೇಳೋದು ಗೈಸ್, ಇವಳಿಂದೇನೆ ಗೈಸ್ ಅವ್ನಿಗೆ ಅದು ಆಂಜನೇಯನ್ ಡ್ರೆಸ್ ಹಾಕ್ಸೋಕ್ಕೆ ಲೇಟ್ ಆಗ್ತಾ ಇರೋದು. ನನ್ನಿಂದ ಯಾಕಪ್ಪ, ನಿನ್ನಿಂದ ಗೈಸ್. ಅವ್ನ ಮಾತು ನಂಬಿಡ್ರಿ ಗೈಸ್, ಸುಮ್ಮನೆ ನನ್ನ ಮೇಲೆ ತಕ್ಕನೆ ಇದು ಹೇಳ್ದಾ. ಅದ್ರ ಬಗ್ಗೆ ಏನು ಹೇಳ್ಬೇಡ, ಹೇಳು. ಏನು ಯಾಕೆ ಡಿಲೇ ಮಾಡ್ತಿದ್ಯಾ ಒಂದು ಆಂಜನೇಯ ಡ್ರೆಸ್? ಯಾರು ಡಿಲೇ ಮಾಡ್ತಾರ ನೀನು ಗೈಸ್? ನಾನು ಗೈಸ್ ಇಲ್ಲಿ ನೋಡಿ ಗೈಸ್, ನಾನು ಎಲ್ಲ ಕಡೆ ವಿಚಾರಿಸಿದ್ದೀನಿ, ಬಟ್ ಪಂಚೆಗಳು ಸಿಗ್ತದೆ. ಬಟ್ ಇಲ್ಲಿ ನೋಡಿ, ಇವನಿರೋ ಈ ಸ್ಟೈಟ್ಗೆ ಓಕೆನಾ, ಅದು ಪಂಚೆ ಕಟ್ ಮಾಡಿ ಹೇಳ್ಬೇಡ ಅಂದ್ರಲ್ಲ ಗೈಸ್. ಇದು ನಮ್ಮ ಮಾವನ ಟ್ಯಾಬ್ಲೆಟ್ಸ್ ಓಕೆನಾ. ಇವನಿರೋ ಈ ಸ್ಟೈಟ್ಗೆ ಪಂಚೆ ಕಟ್ ಮಾಡಿ ಯಾವತ್ತು ಹಾಕ್ಬಾರ್ದು ಅಂತ ಅಷ್ಟೇ. ಪಂಚೆ ಯಾಕೋ ಕಟ್ ಮಾಡ್ತೀಯ? ಎಲ್ಲ ರೆಡಿಮೇಡ್ ಸಿಗುತ್ತೆ ಕಣೋ, ಚಿಕ್ಕ ಮಕ್ಳಿಗೆ 1 ವರ್ಷ ಅಂತ ಹೇಳಿ ಅಷ್ಟೇ. ನೀನು ನೋಡಿ ಗೈಸ್, ಇವಳಿಗೆ RCB ಮ್ಯಾಚ್ ನೋಡ್ತಿದ್ದೀನಿ ಗೈಸ್, ಕೆಳಗೆ ಹೋಗ್ಬಿಟ್ಟ, ಅಲ್ಲಿ ಡಿಸ್ಕನೆಕ್ಟ್ ಆಯ್ತು. ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ. RCB ಮ್ಯಾಚ್ ನೋಡಿದ್ರೆ ಬೇಜಾರಾಯ್ತಾ? ಹಂಗ ಡಿಸ್ಕನೆಕ್ಟ್ ಆಗ್ಬಿಡ್ತಲ್ವಾ ವೈಫೈ. ಯಾಕೋ ಗೊತ್ತಿಲ್ಲ, ವಾಯ್ಸ್ ಚೇಂಜ್ ಆಗ್ಬಿಟ್ಟೈತೆ ಅಂದ್ರೆ ಗಂಟ್ಲು ಕಟ್ಕೊಬಿಟ್ಟೈತೆ ಸಡನ್ ಆಗಿ ಇವಾಗ.
ಯಾಕೋ ಗೈಸ್ ಬೆಳಗಿಂದ ಪಾಪ ಕಿರಿಕ್ ಮಾಡ್ತಾವನೆ, ಏನು ಹುಷಾರಿಲ್ವೋ ಏನೋ ಗೊತ್ತಿಲ್ಲ. ಬಟ್ಟೆನೇ ಚೇಂಜ್ ಮಾಡ್ಬಿಟ್ಟೆ ನಾನು. ಒಂದು ಬಟ್ಟೆ ಹಾಕಿದ್ವಿ ಗೈಸ್, ಬೆಳಗ್ಗೆ ಹಾಕಿದ್ ನೋಡಿದ್ರ ನೀವು, ಆ ಬಟ್ಟೆ ಹಾಕಿದ್ವಿ ಯಾಕೆ ಗೊತ್ತಿಲ್ಲ ಗೈಸ್, ಸಡನ್ ಆಗಿ ನಿನ್ಸಿದ್ವಿ ಕೆಳಗಡೆ, ತಪ್ಪಂತೆ ಬಿದ್ಬಿಟ್ಟ. ಯಾಕೋ ನಮ್ಗೆ ಅವಾಗಲಿಂದ ನನಗೆ ಬೇಜಾರಾಗ್ಬಿಡ್ತು. ಆಮೇಲೆ ತುಂಬಾ ಅವನು ಜಾಸ್ತಿ ಹಠ ಮಾಡಲ್ಲ. ಜಾಸ್ತಿ ಹಠ ಮಾಡಲ್ಲ ಗೈಸ್, ಇವತ್ತು ಯಾಕೋ ಅಷ್ಟು ಹಠ ಮಾಡ್ಬಿಟ್ಟೆ ಇವತ್ತು. ನನಗೆ ಏನಾಯ್ತಾಯ್ತು ಅವ್ನಿಗೆ ಒಳಗಡೆ ಅಂತ ನನಗೆ ಅರ್ಧ. ಆಮೇಲೆ ಇವಾಗ ಮಲಗಿದ್ನ ನೋಡಿ guys, ಈ ತರ ಹಾಕೊಂಡ ನೋಡಿ ಚಡ್ಡಿ ಒಳಗೆ ದಾರ ಬಿಟ್ಕೊಂಡ. ಇಷ್ಟೊತ್ತ ನಾನು ಅದನ್ನೇ ಹೇಳ್ತಿದ್ದೆ ಅವನ್ಗೆ, ಅದು ಆಚೆ ಇರೋದ್ನ ಅದು ಒಳಗೆ ಹಿಂಗೆ ತುಡುಕಿಟ್ಟಿದ್ನಲ್ವಾ, ಅಂದ್ರೆ ಕಾಣುತ್ತಲ್ಲ ಆಣಿ ಅಂತ ಹೇಳಿ. ಗೈಸ್ ಹಂಗೆ ಕ್ಯಾಮ್ರಾ ಓಡಿಸ್ಕೊಂಡ್ಬಿಡ್ತೀನಿ. ಇವಾಗ ಮಾತಾಡ, ಕ್ಯಾಮ್ರಾ ಸ್ವಲ್ಪ ಅದು ಬ್ರಲ್ ಬಂತು. ಅದಕ್ಕೆ ಅದನ್ನ ಒಳಗಿಂದ ಎಳ್ಕೊಂತ ಇದ್ದ ಕುತ್ಕೊಂಡು, ಅದಕ್ಕೆ ಆಮೇಲೆ ಮತ್ತೆ ಅದನ್ನು ಕೇಳಿಸಿದ್ರು ಹತ್ತು ಬಿಡ್ತಾನೆ ಅಂತ ಹೇಳಿ ಸುಮ್ಮನೆ ಅವ್ನ ಪಾಡಿಗೆ. ಗೈಸ್ ಇದು ಒಂಥರ ರ್ಯಾಂಡಮ್ ಡೈಲಿ ವ್ಲಾಗ್ ಮಾಡ್ತೀವಲ್ಲ ಆ ಥರ ಇದೆ, ಇದರಲ್ಲಿ ಏನು ಆ ಥರ ಏನಿಲ್ಲ. ನೋಡಿ ನನಗೆ ಬೈತಾವನೆ, ನೀನ್ ಬಿಟ್ಟೋಗಿದೀಯಾ ಅದಕ್ಕೋಸ್ಕರ ನಾ ಬಿದ್ದಿದ್ದು ಅಂತ ನನಗೆ ಬೈತಾ ಇರೋದವನು. ನಾನ್ ಬಿಟ್ಟೋಗಿದ್ದೀನಿ. ಇಲ್ಲ ನಾನು ಬೆಳಗ್ಗೆ ಬಿಟ್ಟು ಹೋಗ್ತಿದ್ದೀನಲ್ಲ ಗೈಸ್. ಇಚ್ಚಿಚ್ಚಿ ನಡುವೆ ಎಲ್ಲರೂ ಆಚೆ ಹೋಗಂಗಿಲ್ಲಪ್ಪ, ಇವಂದೇ ಅರ್ಧ ಕಾಟ ಆಗ್ಬಿಡ್ತು ನನಗೆ. ನಮ್ಮ ಅಮ್ಮ ಹೇಳಿದ್ರು, ನೋಡಿ ಇನ್ನೊಂದು ವರ್ಷ ಅವ್ನಿಗಾಗ್ಲಿ ನೀನು ಆಚೆ ಹೋಗಕ್ಕೆ ಬಿಡಲ್ಲ ಅಂತ. ಇವಾಗ ಅದು ಮತ್ತೆ ಆಸಕ್ತಿ ಆಗ್ತದೆ. ಸುಮ್ನೆ ಅಲ್ಲಿ ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನಿಂತ ಅಂದ್ರೆ ಗಾಡಿ ಕೇಳಿ ಇಡ್ತಾನೆ ಅಂಬಿ ಯಾವಾಗ್ಲೂ. ಸುಮ್ನೆ ಅಲ್ಲಿ ನಿಂತ ಅಂದ್ರೆ ಸಾಕು ಗೈಸ್, ಇವನು ಎಲ್ಲಿದ್ರು ಪಟ ಓಡ್ ಬಂದು ಅವ್ನ ಹಿಂದೆ ಹೋಗ್ತಾನೆ, ಎತ್ಕೋ ನಾನ್ ಬರ್ತೀನಿ ಬಿಟ್ಟು ಹೋಗ್ಬೇಡ ಅಂತ ಅಳ್ತಾನೆ. ಪಾಪ ತುಂಬಾ ಅಳ್ತಾನೆ, ಆದ್ರೂ ಬಿಟ್ಟು ಹೋಯ್ತಾನೆ. ಇವಾಗ ಆಯ್ತು, ಇವಾಗ ನನ್ನ ಪೂಜೆ ಆಗಿದೆ, ಇವಾಗ ಇವಳು ಸ್ಟಾರ್ಟ್ ಮಾಡ್ಬೇಕು. ಇವಾಗ ಎಷ್ಟು ಟೈಮು? 4 ಗಂಟೆ, ಇನ್ನ 11 ಅವರ್ ಟೈಮ್ ಇದೆ. ಇದು RCBದು ಓವರ್ ಕಂಪ್ಲೀಟ್ ಆದ್ಮೇಲೆ ಬ್ರೇನ್ ಕೊಡ್ತಾರಲ್ಲ, ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಾರೆ. ನಮ್ಗೆ ಏನಂದ್ರೆ ಇವಾಗ ಬೆಳಗ್ಗೆ ಪೂಜೆ ಮಾಡಿದ್ಮೇಲೆ ಸಾಯಂಕಾಲ ಪೂಜೆ ಮಾಡಿಲ್ಲ ಅಂದ್ರೆ ಗೈಸ್ ಒಂಥರ ಜಗಳ ತರ ಆಡ್ತಾ ಇರ್ತೀವಿ. ಅದೇನ ಮನ್ಸಿಗೆ ಸಮಾಧಾನ ಇರಲ್ಲ, ನೆಮ್ಮದಿ ಇರಲ್ಲ, ಒಂಥರ ಕಿರಿಕಿರಿ ಇರುತ್ತೆ ಮನೇಲಿ. ಯಾವತ್ತು ನಮ್ಗೆ ಹಂಗೆ ಸ್ಟಾರ್ಟ್ ಆಯ್ತು. ಕರೆಕ್ಟ್ ಆಗಿಲ್ಲ, ಅವ್ನು ರಿಮೋಟ್ ತಗೊಂಡು ನಮ್ಗೆ ತಗೊಂಡಲ್ಲಿ ಏನೋ ರಿಮೋಟ್ ಇಲ್ಲ ಅಲ್ಲಿ ಗೈಸ್, ಎಷ್ಟು ಪುಡಿ ಮಾಡಾಕ್ ಬಿಟ್ಟಿದ್ದಾರೆ. ಆಯ್ ಮಾಡ್ತೀನಿ ನೀನು ಚಿನಿ. ಓಯ್ ವಿಷ್ಣು ಬಂಗಾರಿ ಗೈಸ್, ಇವನ್ ಬಿಟ್ರೆ ನಾನು ಯಾರನ್ನು ಬಂಗಾರಿ ಚಿನಿ ಅಂದೇ ಇಲ್ಲ ಗೈಸ್. ಇವಳಿಗೂ ಅಂದಿಲ್ಲ, ಅದೇನೋ ಗೊತ್ತಿಲ್ಲ. ಇವನಿಗಂದ್ರೆ ಮಾತ್ರ ಆ ಥರ ಹೇಳ್ತೀನಿ. ನಂಗೆ ಅದು ಇಷ್ಟ, ನೀನು ಅವನ ಬಂಗಾರಿ ಅಂತ ಹೇಳೋದು. ಇವನ್ಗಾದ್ರೆ ಬಂಗಾರಿ ಚಿನ್ನಿ ಅಂತೀನಿ, ಏನೋ ಗೊತ್ತಿಲ್ಲ. ಇವನಲ್ಲಿ ಏನೋ ಒಂಥರ ಸ್ಪೆಷಲ್ ಇದೆ. ಓಯ್ ವಿಷ್ಣು ಆಯ್ ಮಾಡ್ತೀನಿ ಕೈ ತೆಗಿಚಿನಿ ಗೈಸ್. ಇವಂದು ಆಯ್ತು, ಇನ್ನೇನು 10K ಆಯ್ತು. ಇವಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಗೆ ಸಪೋರ್ಟ್ ಮಾಡಿ. 10,000 ಜನನ ಸಂಪಾದನೆ ಮಾಡಿದ್ದೀರಾ, 10,000 ಜನ ಪ್ರೀತಿ ಸಂಪಾದನೆ ಮಾಡಿದ್ದೀರಾ. ವಿಷ್ಣು 10,000 ಜನ ಸಂಪಾದನೆ ಮಾಡಿ ಏನಂತೀರ ಸರ್ ಇದಕ್ಕೆ? ನಾನು ಅವ್ನಿಗೆ ಏನಕ್ಕೆ ಇನ್ಸ್ಟಾಗ್ರಾಮ್ ಐಡಿನ ಕ್ರಿಯೇಟಿವ್ ಸ್ಟಾರ್ ವಿಷ್ಣು ಅಂತ ಇಟ್ಟಿದ್ದೀನಿ ಅಂತಂದ್ರೆ, ಅವನು ಕ್ರಿಯೇಟಿವಿಟಿ ಇದಾನೆ ಅಂತ. ಅಂದ್ರೆ ಈಗ ಬೇರೆ ಮಕ್ಳು ಏನ್ ಮಾಡ್ತಾರ ಗೊತ್ತಾ, ಏನಾದ್ರು ಒಂದ್ ವಸ್ತು ಕೊಟ್ರೆ ಆಟ ಆಡ್ತಾ ಇರ್ತಾರೆ, ಇವ್ನು ಅದ್ರಲ್ಲೇ ಏನೋ ಒಂದ್ ಕ್ರಿಯೇಟಿವಿಟಿ ಮಾಡಕ್ ಹೋಯ್ತಾ ಇರ್ತಾರೆ ಇವನು. ನೋಡಿ ಅಲ್ಲಿ ಆ ಟವಲ್ ತಗೊಂಡ ಕ್ರಿಯೇಟ್ ಮಾಡ್ತಾನೆ ನೋಡ್ರಿ ಗೈಸ್. ಬಟ್ಟೆ ಬಗ್ಗೆ ನೋಡೋಣ, ಇವಾಗ ಅದು ಕ್ರಿಯೇಟ್ ಮಾಡ್ತಾನೆ. ಅದಕ್ಕೆ ಕ್ರಿಯೇಟಿವ್ ಇವನ್ ಮೈಂಡ್ ಸೆಟ್ ಯಾವ ತರ ಅಂದ್ರೆ, ಏನ್ ನೋಡಿರ್ತಾನ ಅದು ಪಕ್ಕ ನೆಕ್ಸ್ಟ್ ಟೈಮ್ ಅದನ್ನ ಮಾಡೇ ಮಾಡ್ತಾನೆ. ಒಂದ್ ಹೇಳ್ತೀನಿ ನೋಡಿ, ಅಂಬಿ ಪ್ಯಾಂಟ್ ಹಾಕೋಬೇಕಾದ್ರೆ ಅಂಬಿ ಪ್ಯಾಂಟ್ ಹಿಡಿಸ್ತಾನಲ್ವಾ, ಆ ಪ್ಯಾಂಟ್ ಹಾಕೋಬೇಕಾದ್ರೆ ಕವರ್ ಹಾಕೊಂತಾನೆ. ಆ ಕವರ್ ಹಾಕೊಂತಾನ ಕಾಲ್ಗೆ. ಇವನೇನ್ ಮಾಡೋಣ, ಕವರ್ ಸಿಕ್ಕೈತಾವತ್ ಇಲ್ಲಿ, ಆ ಕವರ್ ತಗೊಂಡ್ ಕಾಲ್ಗೆ ಹಾಕೊಂತ ಎಷ್ಟು ನಕ್ಕಿದೆ ಗೊತ್ತಾ. ಇಲ್ಲಾಂದ್ರೆ ಗೈಸ್ ಆ ಭಾಷಣ ನೋಡಿ, ನಾನು ಒಂದ್ಸಲ ಇವಾಗ ಒಂದ್ ಬಾಚ್ಕತೆ ನೋಡಿ ಗೈಸ್, ಹಿಂಗ ಇಲ್ಲ ನೋಡಿ ಗೈಸ್. ಒಂದ್ಸಲ ಹಿಂಗ ಬಾಚ್ಕೊಳಕ್ ಹೋಗಿ ಸಿಗಾಕೊಂಬಿಟ್ಟೆ. ಬಾಚಿಣಿಕೆ ಇಕ್ಬಾರ್ದು ಅಂತಾರಪ್ಪ. ನಾನು ಅವನಾಗ ಅವ್ನ ಇಕ್ಕತ್ತ ನಾವ್ ಏನ್ ಮಾಡೋಣ ಹೇಳಿ, ಇಡಬಾರ್ದು ಅಂತ ಏನೋ ಬೈತಾನೆ. ಹೊಡೆದೈತೀನಿ ನೀನೇ ಬಾಚಿನ್ಗೆ ಇಟ್ಕೊಂಡಿದ್ಯಾ ಅಂತ ಸುಮ್ನೆ ಬಿಟ್ಟಿದ್ದೀನಿ. ವಿಷ್ಣು ಬಾಚು ಮಾತಾಡು, ಇಲ್ಲಿ ಮಾತಾಡು. ನೀನು ನಮ್ಮ ಹತ್ರ ಮಾತಾಡ್ತೀಯ, ಇಲ್ಲಿ ಮಾತಾಡಿದ್ರೆ ನೀನು ಒಂದ್ ಸ್ವಲ್ಪ ಇನ್ನ ಜನಕ್ಕೆ ರೀಚ್ ಆಯ್ತೀಯ. ಇದರ ಕ್ರಿಯೇಟಿವಿಟಿ ಮಾಡ್ತಾನಲ್ಲ, ಅದಕ್ಕೆ ಕ್ರಿಯೇಟಿವ್ ಸ್ಟಾರ್ ಅಂತ ಇಟ್ಟಿರೋದು ನಾನು. ಇಲ್ಲ ಗೈಸ್, ಇವಾಗ ಹಾಕಿದ್ವಿ, ನೆಕ್ಸ್ಟ್ ಅವನೇ ಚೇಂಜ್ ಮಾಡಕತ್ತಾನ ಬುದ್ಧಿ ಬಂದ್ಮೇಲೆ. ನಮ್ಗೆ ಏನ್ ಇಷ್ಟ ಆಗುತ್ತೆ ಅದಕ್ಕೆ ಇಕ್ಕಿದ್ವಿ, ನೆಕ್ಸ್ಟ್ ಅವನೇನು ಇಷ್ಟ ಆಗುತ್ತೆ ಅದಕ್ಕೆ ಹೊಡಿತಾನ. 500 ರೂಪಾಯಿ ಕೊಡಂದ್ಲು, ಕೊಟ್ಟಿದ್ದೆ. ಏನಕ್ಕೋ ಅಂತ ಕೇಳಿದ್ದೆ, ಏನಕ್ಕೋ ಬೇಕು ಅಂತ ಕೊಟ್ಟಿದ್ದೆ. ನೋಡಿದ್ರೆ ವೇಸ್ಟ್ಗಳು ನೋಡಿ ಗೈಸ್, ಬರೀ ಕುರ್ಕುರೆ ಇವೆಲ್ಲ. ಇವಳಿಗೆ ಇವಾಗ ಏನು ಅನ್ಸಲ್ಲ, ಮುಂದಕ್ಕೆ ಅನ್ಸುತ್ತೆ. ನಾನು ಹೇಳೋದು ಇವಾಗೆಲ್ಲ ಬೇಜಾರಾಗುತ್ತೆ. ದೇವ್ರನ್ನ ಹೇಳ್ತೀನಿ, ನಾನು ಯಾರಿಗೆ ಆಗ್ಲಿ ನಾ ತಿನ್ನೋದಕ್ಕೂ ಇದಕ್ಕೆ ಯಾವತ್ತು ಭಯನಲ್ಲ. ಬಟ್ ಕೆಲವು ವಿಷಯದಲ್ಲಿ ಬೈತೀನಿ ಅಂದ್ರೆ ಗೈಸ್ ಅರ್ಥ ಮಾಡ್ಕೊಳ್ಳಲ್ಲ ಯಾರು. ಇನ್ನೊಂದು ಮಂಚಲ್ಲಿ ಇಲ್ಲಿ ನೋಡ್ರಿ ಗೈಸ್, ಮಂಚು ಅವೆಲ್ಲ ಒಂದ್ ಐಸ್ ಕ್ರೀಮು. ನಾನೇನ್ ಹೇಳ್ತೀನಿ ಗೊತ್ತಾ, ಇತ್ತಿನ ಬದಲು ಹಣ್ಣುಗಳಾರ ಬುಕ್ ಮಾಡ್ಕೊಂಡ್ ತಿಂದ್ರೆ ಯೂಸ್ ಆಗುತ್ತೆ. ತಿಂತೀನಪ್ಪ, ನಾನು ಸಮ ಮಾಡ್ತೀನಿ. ನನಗೆ ನೀ ಕುರ್ಕುರೆ ತಿನ್ನೋದು ಆಲ್ಮೋಸ್ಟ್ ಇಷ್ಟನೇ ಆಗಲ್ಲ ನನ್ಗೆ. ಆ ಕುರ್ಕುರೆ ಎಷ್ಟು ಗೊತ್ತಾ, ಮುಂದಕ್ಕೆ ನಿನ್ಗೆ ಹೆಲ್ತ್ ಪ್ರಾಬ್ಲಮ್ ಐತೆ. ಅವೆಲ್ಲ ನಿಮ್ಗೆ ಹೇಳಿದ್ರೆ ಕೇಳಲ್ಲ, ಮಾಡಲ್ಲ, ಏನು ಕೊಡ್ಸಲ್ಲ, ಕಂಜೂಸ್ ಮಾಡ್ತೀಯ. ನಿನಗೆ ಇವಾಗ ಏನಂತಂದ್ರೆ, ನೀನ್ ಬಿಸಿ ರಕ್ತ, ನೀನ್ ಇವಾಗ ಏನ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ. ನಿನ್ಗೊಂದು 5 ವರ್ಷ 10 ವರ್ಷ ಹೋಗ್ಲಿ, ಅವಾಗ ನಿನ್ಗೆ ನೀನ್ ಮಾಡಿರೋ ನಿನ್ಗೆ ತಪ್ಪು ಅನ್ಸುತ್ತೆ.
ಅವು ಇವಾಗ ಚೆನ್ನಾಗೈತೆ ಸೇವ ಬಾಯಿ ಟೇಸ್ಟಿಗೆ ಅವತ್ತು ನೀನು ಹೋಗ್ಬೇಡ ನೋಡು ನನಗೆ ತಿಂದ್ವಾ ಉಂಡ್ವಾ ಬರೀ ತಿನ್ನಕ್ಕೆ ಹಲವಾರು ಬೆಜ್ ಜನವೇ ನೋಡು ಅವನು ಬೈತಾನೆ ಅವನ ಜೊತೆ ಕರ್ಕೊಂಡು ಅವನು ತಿನ್ಸಿ ನಾನು ಇಲ್ಲಿವರೆಗೂ ಅವ್ನಿಗೆ ಏನ್ ಈ ತರ ತಿನ್ಸಿಲ್ಲ ಸುಮ್ನೆ ಸುಳ್ಳು ಹೇಳ್ಬೇಡ ಆಮೇಲೆ ಆಲ್ರೆಡಿ ಗೈಸ್ ಬರೀ ಸ್ಪೀಡ್ ತಿನ್ಸಿ ಅವನು ಯಾರು 1 ವರ್ಷಕ್ಕೆ ಮಕ್ಕಳಿಗೆ ಅಲ್ಲುಳ ತಿಂತಾವ ಗೈಸ್ ಅದಲ್ಲೂ ಉಳತಿದ್ರದಲ್ಲ ಕಣ ಬದ್ನೆಕಾಯಿ ಕಚ್ಚಿರೋದು ಬದ್ನೆಕಾಯಿ ಇಲ್ಲಿ ಇತ್ತಂತ ಕಚ್ಚಿದ ಅಲ್ಲ ನಮ್ಮಮ್ಮ ತಂದಿದ್ರು ಮಸೋಕ್ ಮಾಡ್ಬೇಕಾರೆ ಅದನ್ನ ಕಚ್ಚೋನೆ ಅದು ಮಾರ್ಕದು ಅದು ಹೋಗಲ್ಲ ಸಾಯೋವರ್ಗ ಹಂಗಾರೆ ಹೋಗುತ್ತೆ ಅಲ್ಲೂ ಉದ್ರು ಹುಟ್ಟುತ್ತಲ್ಲ ಚಿನಿ ಅದೇ ನಿಮ್ ದಡಮ್ಮ ಅವರು ಇವ್ರಿಗಾಗಿತ್ತಲ್ಲ ವೆಂಕಟೇಶ್ಗೆ ಆತರ ಬದ್ನೆಕಾಯಿ ಕಚ್ಚಾನೆ ಬದ್ನೆಕಾಯಿ ಕಚ್ತಾನೆ ನಿಮ್ಮಪ್ಪ ಸುಳ್ಳು ಹೇಳ್ತಾನಲ್ಲಮ್ಮ ಗೈಸ್ ನಾನು ಹೇಳಿದ್ರಲ್ಲಿ ಏನೋ ತಪ್ಪಿದ್ರೆ ಹೇಳ್ರಿ ಗೈಸ್ ಈ ತರ ತಿನ್ನೋದ್ರಲ್ಲಿ ತಪ್ಪು ಸರಿಯಾಗಿ ಹೇಳ್ತೀನಿ ಪಾನಿಪುರಿನೂ ಅಷ್ಟೇ ಅದೇನು ದೊಡ್ಡದು ಅಲ್ಲ ಅದೂ ಅಷ್ಟೇ ಅದು ಅಷ್ಟೇ ಬಟ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಪಾನಿಪುರಿಯಲ್ಲಿ ಮೈದಾ ಬಟಾಣಿ ಈರುಳ್ಳಿ ಟೊಮಾಟೊ ಪಾನಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಬೆಲ್ಲ ದೇಹಕ್ಕೆ ಒಳ್ಳೇದು ಹೌದೌದು ಸರಿ ಆಯ್ತು ತಿನ್ನಮ್ಮ ಬುದ್ಧಿ ಹೇಳ್ಬೇಕು ಅತಿಯಾದ ಬುದ್ಧಿ ಹೇಳಿದ್ರೆ ನಾವೇ ಇದಾಗುತ್ತೆ ಸೊ ಗೈಸ್ ಇವತ್ತು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಸೊ ಈ ನಮ್ಮ ವಿಷ್ಣು ಅವ್ರ ಮೇಲೆ ಮೀನ್ಸ್ ಏನಪ್ಪ ಅಂತಂದರೆ ಇದು ಬಂದು ಅವನು ಕಾಂಟೆಂಟ್ ಕ್ರಿಯೇಟರ್ ಅಂದರೆ ನಮ್ಮ ಥರ ಯೂಟ್ಯೂಬ್ ರೀಲ್ಸ್ ಈ ಥರ ಮಾಡ್ತಾನೆ ಇದನ್ನು ಮುಟ್ಟಿದ್ರೆ ಇದು ನಮ್ಮ ಆಂಜನೇಯ ಸೊ ಅವರು ನಮ್ಮ ಥರ ಅವನು ಕೂಡ ದೊಡ್ಡ ಭಕ್ತನಾಗ್ತಾನೆ ಅಂತ ಅಂದರೆ ಆಂಜನೇಯಿಂದ ಇದು ಮುಟ್ತಾನೆ ಇನ್ನು ಫೋನ್ ಅಂದರೆ ಅವ್ನು ಫೋನ್ ಅಡಿಕ್ಟ್ ಆಗ್ತಾನೆ ಅಂತಂದರೆ ಇದನ್ನ ಮುಡ್ತಾನೆ ಅವನು ಇನ್ನು ದುಡ್ಡು ಮಾಡ್ತಾನೆ ಅಥವಾ ದುಡ್ಡು ಮೇಲೆ ಇಂಟ್ರೆಸ್ಟ್ ಇದೆ ಅಂತಂದರೆ ದುಡ್ಡನ್ನ ಮುಡ್ತಾನೆ ಅಕಸ್ಮಾತ್ ಅವನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತಂದರೆ ಬುಕ್ಕು ಮತ್ತು ಪೆನ್ನ ಮುಡ್ತಾನೆ ಇಲ್ಲ ಅವನಿಗೆ ಆಟ ಆಡೋ ಹುಚ್ಚಿದೆ ಅಂತಂದರೆ ಈ ಕಾರ್ನ ಮುಡ್ತಾನೆ ಗೈಸ್ ಸೊ ಇದಾಗಿದೆ ಸೊ ಇಷ್ಟರಲ್ಲಿ ವಿಷ್ಣು ಯಾವ್ದನ್ನ ಸೆಲೆಕ್ಟ್ ಮಾಡ್ತಾನೆ ಈಗ ಅಂತ ಅನ್ನೋದೇ ಟಾಸ್ಕ್ ಯಾವ ಗೆಸ್ ಮಾಡಿರಿ ಗೈಸ್ ನೀವು ವಿಷ್ಣು ಏನ ಟಚ್ ಮಾಡ್ಬೋದು ಅಂತ ಹೇಳಿ ಗೆಸ್ ಮಾಡಿರಿ ಇದು 3 ರೌಂಡಲ್ಲಿ ನಡೆಯುತ್ತೆ ಅಂಬಿ 3 ರೌಂಡಲ್ಲಿ ಒಂದೇ ಐಟಮ್ನ 3 ಸತಿ ಮುಟ್ಟಿದ್ರೆ ಅಥವಾ ಒಂದಕ್ಕಿಂತ ಹೆಚ್ಚಾಗಿ ಮುಟ್ಟಿದ್ರೆ ಅವನು ಅದನ್ನೇ ಮಾಡ್ತಾನೆ ಅಂತ ಆಯ್ತಾ ಕೆಳಗ್ ಬಿಡಿಗ ಅವ್ನ ಕೆಳಗೆ ಅಲ್ಲಿ ದೂರದಿಂದ ಬಿಡು ಬಾ ಇಷ್ಟಿದೆ ನೋಡೋಣ ಗೈಸ್ ಯಾವ್ದು ಮುಡ್ತಾನೆ ವಿಷ್ಣು ಅಂತ ನೋಡಿ ಗೈಸ್ ಮುಟ್ಟು ಯಾವ್ದು ಮುಡ್ತೀನಿ ನಿನ್ಗೆ ಯಾವ್ದು ಬೇಕು ನಿನ್ ಜೀವನದಲ್ಲಿ ಅದನ್ನ ಆರಿಸ್ಕೊ ಕಣೋ ಜೀವನಕ್ಕೆ ಏನ್ ಬೇಕು ಅದನ್ನೇ ಆರಿಸ್ಕೊಂಡಿದ್ದಾನೆ ನೋಡ್ರಿ ಗೈಸ್ ಇಷ್ಟಲ್ಲಿದ್ರು ಅವ್ನು ಯೋಚನೆ ಮಾಡಿ ದುಡ್ಡು ಎತ್ತಿದ್ದಾನೆ ಈಗ ಜೀವನ ಬೇಕು ಜೀವನ ಮಾಡ್ಬೇಕಂತ ದುಡ್ಡೇ ಬೇಕು ಏನೇ ಓದಿದ್ರು ನಾವು ದುಡಿಯಕ್ಕೆ ಮತ್ತೆ ಅಲ್ಲಿಂದ ದುಡ್ಡು ಸಂಪಾದನೆ ಮಾಡಕ್ಕೆ ನಾವು ಹೋಗೋದು ಅವ್ನ ಅದಕ್ಕೆ ಜೀವನಕ್ಕೆ ಏನ್ ಬೇಕು ಅದನ್ನೇ ಎತ್ಕೊಂಡ್ಬಿಟ್ಟ ಈಗ ಶಫಲ್ ಮಾಡೋಣ ಈಗ ಸೆಕೆಂಡ್ ರೌಂಡ್ ಚೇಂಜ್ ಮಾಡೋಣ ಶಫಲ್ ಮಾಡಿ ಈಗ ಮತ್ತೆ ಚೇಂಜ್ ಮಾಡೋಣ ಶಫಲ್ ಮಾಡಿ ಎಲ್ಲ ಶಫಲ್ ಮಾಡು ಸೊ ಈ ಕಾರ್ನ ಮಧ್ಯದಲ್ಲಿ ಇಡು ಅಟ್ರಾಕ್ಟಿವ್ ಆಗಿರುತ್ತೆ ಸೊ ಈ ಪೆನ್ ಇದು ಇಲ್ಲಿಡು ದುಡ್ಡನ್ನ ಲಾಸ್ಟ್ ಅಲ್ಲಿ ಇಡು ಆ ಕಡೆ ಮೂಲೆಯಲ್ಲಿ ಇಡು ಆ ಕಡೆ ಮೂಲೆಯಲ್ಲಿ ಇಡು ಕಾಣಿಸ್ಬೇಕು ಬಟ್ ಆ ಕಡೆ ಮೂಲೆಯಲ್ಲಿ ಇಡು ಸ್ವಲ್ಪ ಓಕೆನಾ ರೆಡಿನಾ ಇನ್ನೊಂದ್ಸಲ ಬಿಡ್ತೀನಿ ಗೈಸ್ ಹಿಡ್ಕ ಸೊ ಇರಿ ಇನ್ನೊಂದ್ಸತಿ ಗೈಸ್ ಇವಾಗ ಎರಡನೇ ರೌಂಡ್ ಗೆ ಇದು ಮಾಡ್ತಾ ಇದೀವಿ ವಿಷ್ಣು ಬಿಡ್ತಾ ಇದೀವಿ ನೋಡೋಣ ಯಾರು ಮತ್ತೆ ಮತ್ತೆ ಒಂದು ದುಡ್ಡೇ ಮುಟ್ತಾನ ನೋಡೋಣ ಬಿಡು ಬಾ ಚಿನ್ನಿ ಮುಟ್ತಾನ ಗೈಸ್ ಇವತ್ತು ಈ ಸಲ ನೋಡಮ್ಮ ನೋಡ್ಲಿ ಚಿನ್ನಿ ಇಷ್ಟರಲ್ಲಿ ಯಾವ್ದು ಮುಡ್ತೀಯ ನೋಡ ಮಗನೇ ಯಾವ ಜೀವನಕ್ಕೆ ಬೇಕು ನೀನು ಯಾವ ಸೆಲೆಕ್ಟ್ ಮಾಡ್ಕೊಂತೀಯ ಅಂತ ನೋಡೋಣ ಮುಟ್ಟು ಎರಡನೇದು ಯಾವ್ದು ಮುಡ್ತೀಯ ಮುಟ್ಟು ಇರು ಯೋಚನೆ ಮಾಡ್ತಾನೆ ಸುಮ್ಮನಿರು ಕೈ ಪೂರ್ತಿಯಾಗಿ ಎತ್ಕೊಳ್ಳಿ ಎತ್ಕೋ ಬೇಗ ಯಾವ್ದು ಬೇಕು ಎತ್ಕೊಂಡು ಈ ಕಡೆ ಬಾ ಬೇಡವಾ ಮತ್ತೆ ಏನ್ ಬೇಕು ಎತ್ಕೋ ನಿನ್ ಮುಂದಕ್ಕೆ ಇಷ್ಟು ಐಟಮ್ ಕೊಟ್ಟಿದ್ದೀವಿ ಯಾವ ಆಪ್ಷನ್ ಬೇಕು ನಿನಗೆ ಗೈಸ್ ಮತ್ತೆ ದುಡ್ಡೈತೆ ಸುಮ್ಮನಿರು ಆಂಜನೇಯ ಬಜರಂಗಿ ಸೂಪರ್ ಮಗನು ಸೂಪರ್ ಕಂದಮ್ಮ ಅವನು ಫಸ್ಟ್ ದೇವ್ರನ್ನ ನಂಬಿ ಆಮೇಲೆ ದುಡ್ಡು ಮಾಡ್ತೀನಿ ನೋಡಲಿ ಅವ್ರ ಅಪ್ಪಂಗ್ ಕೊಡ್ತವನೆ ಆಂಜನೇಯನ್ ತಗೋ ಅಂತ ಅಲ್ಲಿ ನೋಡಿ ಗೈಸ್ ಅಪ್ಪ ನನ್ ಮಗು ಪ್ರೂವ್ ಮಾಡ್ಬಿಟ್ಟ ನಾವ್ ಆಂಜನೇಯನ್ ಭಕ್ತರು ಅಂತ ನನ್ ಕಂದ ಈಗ ಲಾಸ್ಟ್ ರೌಂಡ್ ಓಕೆನಾ ಈಗ ಮತ್ತೆ ಶಫಲ್ ಮಾಡೋಣ ಮಾಡೋ ಫಸ್ಟ್ ದುಡ್ಡು ಮುಟ್ಟಿದ್ದಾನೆ ಸೆಕೆಂಡ್ ಆಂಜನೇಯನ್ ಮುಟ್ಟಿದ್ದಾನೆ ನನಗಂತೂ ಈ ಸಲ ಮೊಬೈಲ್ ಮುಟ್ತಾನ ನೋಡು ನೋಡಮ್ಮ ಮೊಬೈಲ್ ಈ ಕಡೆ ಇಕ್ಕಣ ಆಂಜನೇಯನ್ ಮಧ್ಯಕ್ಕೆ ಇಕ್ಕಣ ಪೆನ್ ಬುಕ್ ಹೈಲೈಟ್ ಮಾಡಿ ಈ ಕಾರ್ನ ಮಧ್ಯದಲ್ಲಿಡು ಆಂಜನೇಯನ ಈ ಸೈಡ್ ಇಡು ಇದನ್ನ ಈ ಸೈಡ್ ಇಡು ಆಯ್ತಾ ಈಗ ದುಡ್ಡನ್ನ ಮಧ್ಯದಲ್ಲಿಡು ಫೋನ್ನ ಇಲ್ಲಿಡು ಸೊ ಈಗ ಕಾರ್ನ ಆ ಕಡೆ ಇಡು ಎಸ್ ಈಗ ತಗೊಂಡೋಗಿ ಥರ್ಡ್ ರೌಂಡ್ ಬಿಡು ಓಕೆನಾ ಹೋಗೋಣ ಬಾಚಿ ಹೋಗು ಮೂರನೇ ರೌಂಡ್ ಲಾಸ್ಟ್ ಏನು ಮುಟ್ತಾನೆ ಗೈಸ್
ಆ 3 ಜೀವನದಲ್ಲಿ ಅದನ್ನೇ ಮಾಡ್ತಾನೆ ಅಂತ ಅರ್ಥ. ಓಕೆನಾ? ಲಾಸ್ಟ್ ಚಾನ್ಸ್ ಇದು. ಹಾ ಇದು ಲಾಸ್ಟ್ ಚಾನ್ಸ್ ಯಾವ್ದಾರ ಚಿನಿ ಮಗನು ಅಯ್ಯೋ ಆಯ್ಕೆ ಮಾಡಿ ಮುಟ್ಟು ಕಂದಮ್ಮ. ಆಯ್ಕೆ ಮಾಡಿ ಮುಟ್ಟು ಮಗನು. ಏನ್ ಮಾಡ್ತಾ ನಿನ್ ಜೀವನದಲ್ಲಿ ಯೋಚನೆ ಮಾಡಿ ಮುಟ್ಟು 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 ನೋಡು, ಯೋಚನೆ ಯೋಚನೆ ಮಾಡು, ಯೋಚನೆ ಮಾಡು. ಇಲ್ಲಿ ನೋಡಿಲಿ ವಿಷ್ಣು, ಈ ಸೈಡ್ ಎಲ್ಲ ನೋಡು, ಎಲ್ಲಾನು ನೋಡು. ದುಡ್ಡೆ ಎಷ್ಟೈತ್ ಕಂದಮ್ಮ ಅದ್ರಲ್ಲಿ ಬಂಗಾರಿ? ಎಷ್ಟೈತಮ್ಮ ಅದ್ರಲ್ಲಿ ದುಡ್ಡು? ಎಷ್ಟೈತಾ? ನನಗೆ ಏನ್ ಮುಟ್ಟಿದ್ ಖುಷಿ ಆಗ್ಲಿಲ್ಲ ಗೈಸ್. ಇವ್ರನ್ನ ಮುಟ್ಟಿದ್ ಖುಷಿ ಆಯ್ತು. ಬಿಟ್ರೆ ಇನ್ನೇನು ಮುಟ್ಟೇ ಇಲ್ಲ ಕೊಡು ಕೊಡು, ಅಡ್ದಾಕ್ಬೇಡ, ಕೊಡಪ್ಪ. ಚಿನ್ನಮ್ಮ ಅಮ್ಮ ಕೊಡ್ತಾನ ಅಪ್ಪ ಕೊಡ್ತಾನ ನೋಡೋಣ ಗೈಸ್. ಕೊಡ್ತೀನಿ ನಾನು. ಯಾರಿಗ್ ಕೊಡ್ತೀಯಮ್ಮ ದುಡ್ಡು? ಯಾರಿಗ್ ಕೊಡ್ತೀಯ ಮಗನೇ? ಯಾರು ದುಡ್ಡು ಕೊಡ್ತೀಯ ಮುಂದಕ್ಕೆ? ಆಯ್ತು, ಮುಂದಕ್ಕೆ ಯಾರಿಗ್ ದುಡ್ಡು ಕೊಡ್ತೀಯ? ಪಪ್ಪಂಗ ಅಮ್ಮಂಗ? ಕೊಡು. ಟೈಮ್ ಮಾಡ್ಬಾರ್ದು, ಬ್ಲಾಗ್ ಆಗ್ತೈತೆ ಅಲ್ಲಿ. ಬೇಗ ಕೊಡು ಮಗನು. ಚಿನ್ನಮ್ಮ ಪಪ್ಪ ಕೊಡಮ್ಮ. ವಿಷ್ಣು ಕೊಡ. ಯಾರಿಗ್ ದುಡ್ಡು ಕೊಡ್ತೀಯ ಮಗನು ನೀನ್ ಮುಂದಕ್ಕೆ? ಮುಂದೆ ಚಾಚು ಯಾರು ಕೊಡ್ತೀಯ ಕೊಡು, ನಿನ್ನ ಇಷ್ಟ ಆಯ್ತು, ನಾನು ಏನು ಕೇಳಲ್ಲ. ಯಾರಿಗ್ ಕೊಡ್ತೀಯ ಕಂದಮ್ಮ? ಯಾರಿಗ್ ದುಡ್ಡು ಕೊಡ್ತೀಯ? ಒಂದ್ ನೋಡ್ ಬಿಚ್ಚೋ, ಅವ್ನ್ ಪೂರ್ತಿ ಕೊಡಕ್ ರೆಡಿ ಇಲ್ಲ. ನಿಮ್ಮಿಬ್ರಿಗೆ ದುಡ್ಡು ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ ಅಂತ ಅವ್ನ್ ಸುಮ್ನೆ ಬಿಚ್ಬಿಟ್ಟು ಕೊಡು. ಕೊಡು ಈಗ. ಯಾರಿಗ್ ಕೊಡ್ತೀಯ? ಒಂದೊಂದೇ ಕೊಡು ಸಾಕು. ಯಾರಿಗ್ ದುಡ್ಡು ಕೊಡ್ತೀಯ? ಕೊಡು ಬೇಗ, ಟೈಮ್ ಮಾಡ್ತಿದ್ಯಾ. ಕೊಡು. ಯಾರಿಗ್ ಕೊಡ್ತೀಯಮ್ಮ ದುಡ್ದು? ವಿಷ್ಣು ಕೊಡು ಮಗನು. ಚಿನಿ ಏಯ್ ವಿಷ್ಣು ಏಯ್. ಅಷ್ಟೇ ಆಟಿಗೆ ಬಿದ್ದಾಗ ಒಯ್ 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 ದುಡ್ಡು ಜೊತೆ ಆಟ ಆಡ್ತಿದ್ಯಲ್ಲೋ ಲೇ ಚಿನಿ. ಇವಾಗ ನೀನ್ ಆಟ ಆಡುವ, ನೆಕ್ಸ್ಟ್ ನಿನ್ನ ಆಟ ಆಡ್ಸುತ್ತೆ ಅಷ್ಟೇ. ಚಿನ್ನಮ್ಮ ಕೊಡಮ್ಮ, ಅಮ್ಮಂಗ್ ಹೊಟ್ಟೆ ಹಸಿತಿದೆ. ಅಮ್ಮಂಗ್ ಊಟ ತರ್ತೀನಿ ಕೊಡಮ್ಮ, ಹೊಟ್ಟೆ ಹಸಿತಿದೆ. ವಿಷ್ಣು ಕೊಡಪ್ಪ, ನನ್ಗೆ ಹೊಟ್ಟೆ ಹಸಿತಿದೆ. ಯಾರು ಕೊಡ್ತೀಯ ಮಗನು? ಹೊಟ್ಟೆ ಹಸಿತಿದೆ. ವಿಷ್ಣು ಕೊಡು ಮಗನು, ಹೊಟ್ಟೆ ಹಸಿತಿದೆ. ಮಮ್ಮ ಕೊಡಮ್ಮ. ಏ ಥ್ಯಾಂಕ್ ಯು ಕಂದಮ್ಮ. 1000 ರೂಪಾಯಿ ಕೊಡ್ತಾ ಗೈಸ್, ಹೊಟ್ಟೆ ಹಸಿತಿದೆ ಅಂದಿದ್ಕೆ ನನ್ನ ಮಗ 1000 ರೂಪಾಯಿ ಕೊಟ್ಟಿದ್ದೆ ನನಗೆ. ಅವ್ರ ಅಪ್ಪಂಗೆ ದುಡ್ಡು ಕೊಡ್ತಾನೆ. ಕೊಡಲ್ವಾ? ನೀನು ಕೇಳು. ವಿಷ್ಣು ನನಗೆ ಹೊಟ್ಟೆ ಹಸಿತಿದೆ ಕೊಡಪ್ಪ, ದುಡ್ಕಂತೀನ ಅಂತ ಅಂತಾರದನ್ನು. ಅರ್ಥ ಆಯ್ತು. ಚಿನ್ನಮ್ಮ ವಿಷ್ಣು ಮಮ್ಮ ಕೊಡಮ್ಮ, ಮಮ್ಮ ಹೊಟ್ಟೆ ಹಸಿತಿದೆ. ಕೊಡು ಬಂಗಾರೆ, ಕೊಡಮ್ಮ. ವಿಷ್ಣು ಕಂದ ಚಿನ್ನಿ ಇನ್ನೊಂದ್ಸತಿ ಕೊಡ್ತಾನ ನೋಡೋಣ. ಚಿನ್ನಮ್ಮ ಏಯ್ ಆಟ ಆಡೋದಲ್ಲ. ವಿಷ್ಣು ಕೊಡಮ್ಮ. ಅಯ್ಯೋ 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 ದುಡ್ಡು ಕಿತ್ಕೊಂಡಿರೋದಕ್ಕೆ ನೋಡಿ ಹೆಂಗ್ ಕಿರ್ಚ್ತಾವನೆ. ನೋಡಿ ಗೈಸ್, ಅದ ಒಂದ್ ಸಾಂಗ್ ಐತಲ್ಲ ಡಿ ಬಾಸ್, ಯಾವ್ದಾಳು? ತೊಟ್ಲಲ್ಲಿ ಹುಟ್ಟಿರೋ ಹಸು ಕೂಸು ಏನೋ ಹೇಳ್ತಲ್ಲ ನನಗೇನು ಗೊತ್ತು, ನನ್ ಕೇಳ್ತಿಲ್ಲ ಯಾವಾಗ್ಲೂ. ಏನೋ ಐತೆ ಗೈಸ್ ಆ ಸಾಂಗ್. ನಾನು ಇವಾಗ ಮಾತಾಡಿದ ಆಮೇಲೆ ಕೇಳಿದ್ರೆ ನನಗೆ ಬರ್ತಿರ. ಆ ಸಾಂಗ್ ಲೈನ್ ಕೇಳ್ಬಿಟ್ಟು ನಾನು ಇದೇ ವ್ಲಾಗಲ್ಲಿ ಹೇಳ್ತೀನಿ ಆಯ್ತಾ. ಈಗ ಕೇಳ್ಕೊಂಡ್ಬಿಟ್ಟು ಸಾಂಗ್ ಲೈನ್ನ ಹೇಳ್ತೀನಿ ಆಯ್ತಾ. ಸೊ ನೋಡಿ, ಈಗಲೂ ಮತ್ತೆ ಆಂಜನೇಯನೇ ಇಟ್ಕೊಂಡಿದ್ದಾನೆ. ದುಡ್ಡು ಬಿಟ್ಟರೆ ಅವ್ನಿಗೆ ನೆಕ್ಸ್ಟ್ ಆಪ್ಷನ್ ದೇವ್ರು. ಯಾಕಂದ್ರೆ ದೇವ್ರೇನೋ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ದೇವ್ರನ್ನ ಕೇಳಬೇಕಲ್ಲ, ಅದಕ್ಕೆ ಅಲ್ಲ ಮಗನು. ಅಯ್ಯೋ ಅಯ್ಯೋ. ಸೊ ಗೈಸ್ ನೋಡಿದ್ರಲ್ಲ, ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಮಾಡ್ಕೊಳ್ಳಿ. ಅಷ್ಟೇ ಗೈಸ್. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಧ್ಯದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ 2 ವ್ಲಾಗ್ ಯಾವುದು ಅಂತ ಅಡ್ವಾನ್ಸ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಬರೋ ಇನ್ನೊಂದು ವ್ಲಾಗು ಒಂದು ನಂದು ಡ್ರೆಸ್ದು ಕಲೆಕ್ಷನ್ ಆಗಿರುತ್ತೆ, ಇನ್ನೊಂದು ವಿಷ್ಣುದು ಆಂಜನೇಯಂದು ಕಾಸ್ಟ್ಯೂಮ್ ಹಾಕೋದಾಗಿರುತ್ತೆ. ಬಿಕಾಸ್ ಸಾಕಷ್ಟು ಜನ ಕೇಳ್ತಿದ್ರಿ ಡ್ರೆಸ್ ಕಲೆಕ್ಷನ್ ಅಂತ ಹೇಳಿ. ಸೊ ಅದೊಂದು ಮಾಡೇ ಬಿಡ್ತೀನಿ. ಯಾಕೆ ಗಂಟ್ಲು ಹೋಗ್ತಿದೆ ಸಡನ್ ಆಗಿ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಬಾಯಿ ಅಂತಿದ್ದಿಲ್ಲ ನೋಡ್ರಿ ಚಾಕ್ಲೇಟ್ ಎಲ್ಲ ಬೆಳ್ಕೊಂಡು. ಅಷ್ಟೇ ಗೈಸ್. ಸೊ ಈ 2 ವ್ಲಾಗು ಅಪ್ಕಮಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಈ 2ರಲ್ಲಿ ಯಾವ್ದು ಮೊದಲು ಮಾಡ್ಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಡ್ರೆಸ್ ಕಲೆಕ್ಷನ್ ಬೇಕಾ ಅಥವಾ ವಿಷ್ಣುಗೆ ಆಂಜನೇಯನ್ ಕಾಸ್ಟ್ಯೂಮ್ ಹಾಕೋದ್ ಬೇಕಾ? ಸೊ 2ರಲ್ಲಿ ಯಾವ್ದು ಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನಾನು ಆ ವ್ಲಾಗ್ ನ ನೆಕ್ಸ್ಟ್ ವ್ಲಾಗ್ ಆಗಿ ಮಾಡ್ತೀನಿ. ಓಕೆನಾ? ಬಾಯ್. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಗೈಸ್, ಟೇಕ್ ಕೇರ್.